ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು RS ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕ್ಯಾಬೇಜಿಂದ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಕ್ಯಾಬೇಜ್ ಮಂಚೂರಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗೆ ಕ್ರಿಸ್ಪಿಯಾಗಿ ಗೋಬಿ 65 ಇರುತ್ತೆ ನೋಡಿ, ಅದೇ ಥರ ಬರುತ್ತೆ. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಕ್ಯಾಬೇಜ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗೆ ವಾಶ್ ಮಾಡಿಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ. ಸೊ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಸೊ ಫಸ್ಟಿಗೆ ನಾನೇ 4ರಿಂದ 5 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಹಾಗೆ 4ರಿಂದ 5 ಕಾಳುಮೆಣಸು ಇಷ್ಟೂ ನಾವೇನು ಮಾಡಬೇಕು, ಸಣ್ಣದಾಗಿ ಜಜ್ಕೋಬೇಕು. ಆದಷ್ಟು ಎಷ್ಟು ಸಣ್ಣದಾಗುತ್ತೆ ಪೇಸ್ಟು ಆ ರೀತಿ ನಾವಿಲ್ಲಿ ಈ ಥರ ಜಜ್ಕೋತಾ ಇದ್ದೀನಿ. ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡಬೇಕು, ಮಸಾಲೆನ ನಾವು ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದರಲ್ಲೇ ಹಾಕ್ಕೋಬೇಕು ನಾವು ಉಪ್ಪು. ನಾನಿಲ್ಲಿ ಉಪ್ಪು ಹಾಕ್ಕೊಂಡಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಖಾರನ ಹಾಕೋತಾ ಇದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಿಮಗೆ ಕಲರಿಗೆ. ಮತ್ತು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನು ಕೂಡ ನಾನು ಕಲರ್ ಖಾರ ಹಾಕೋತಾ ಇದ್ದೀನಿ, ಅಂದರೆ ಕಲರಿಗೆ ಇರಲಿ ಅಂತ. ಅದನ್ನು ಕೂಡ ರೆಡ್ ಚಿಲ್ಲಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಆಗಲೇ ಕುಟ್ಕೊಂಡು ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ಎಲ್ಲ ಕ್ಯಾಬೇಜ್ ಕೂಡ ಅಂಟಬೇಕು. ಉಪ್ಪು, ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಕ್ಯಾಬೇಜಿಗೂ ಅಂಟಿದರೆ ಮಾತ್ರ ಅದು ರುಚಿಯಾಗಿ ಬರುತ್ತೆ. ನಾವು ಒಂದೊಂದು ಬೈಟ್ ತಿನ್ನಬೇಕಾದ್ರೂ ಅಷ್ಟೇ ರುಚಿಯಾಗಿ ಕೂಡ ಬರ್ತೈತೆ ಅದು. ಇದು ಒಂಥರ ಕ್ಯಾಬೇಜ್ 65 ಇದ್ದಂಗೆ. ಸೊ ಇದನ್ನು ಕೂಡ ಒಂದು ಸಲ ನೀವು ಟ್ರೈ ಮಾಡಿ. ಸೊ ಇವಾಗ ಏನು ಮಾಡಬೇಕಂದ್ರೆ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು, ನಿಮ್ಮ ಹತ್ರ ಯಾವತ್ತೂ 3ರಲ್ಲಿ. ಕಾರ್ನ್ಫ್ಲವರ್ ಅಂತೂ ಕಂಪಲ್ಸರಿ ಬೇಕು. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಮೈದಾ ಹಿಟ್ಟು 2 ಸ್ಪೂನ್ ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕಾರ್ನ್ಫ್ಲವರು 3 ಸ್ಪೂನ್ ಹಾಕ್ಕೊಳ್ಳಿ. ಸೊ ನಿಮ್ಮ ಹತ್ರ ಬರೀ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇದ್ದರೆ ಏನು ಮಾಡಬೇಕು, ಮೈದಾ ಹಿಟ್ಟು 3 ಸ್ಪೂನ್ ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಸಾಫ್ಟಂಗೆ ಅಂದರೆ ಕಾರ್ನ್ಫ್ಲವರ್ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಒಳಗಡೆ ಸಾಫ್ಟು ಮತ್ತು ಮೇಲ್ಗಡೆ ಕ್ರಿಸ್ಪಿ ಬರಬೇಕಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ರೋಲ್ ಮಾಡೋಕ್ಕೆ. ಸೊ ಇವಾಗ ನೋಡಿ ಈ ಥರ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ನೀರು ಹಾಕೋದು ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಮೈದಾ ಹಿಟ್ಟು ಹಾಕಿರೋದ್ರಿಂದ ನೀರಿನ ಅಂಶ ಕ್ಯಾಬೇಜ್ ಎಲ್ಲರ ಆಲ್ರೆಡಿ ಇರೋದ್ರಿಂದ ಅದು ತಾನಾಗೇ ಇದಾಗುತ್ತೆ. ಇನ್ ಕೇಸ್ ಏನಾರ ಕಡಿಮೆ ಬಿದ್ದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಉಂಡೆ ಟೈಪ್ ಆಗಬೇಕು. ಅಲ್ಲಿವರೆಗೂ ನಾವು ಇದೇ ಥರ ಕಲಿಸ್ಕೋಬೇಕಾಗತ್ತೆ. ಅಂದರೆ ಇಲ್ಲೇ ಕೈಯಲ್ಲಿ ಬಜ್ಜಿ ಬಿಡ್ತೀವಿ ನೋಡಿ, ಆ ಥರ ಬಂದರೆ ಸಾಕು. ಇಲ್ಲಾಂದರೆ ಇನ್ನೊಂದು ಚೂರು ನೀವು ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಕಾರ್ನ್ಫ್ಲವರ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾಬೇಜ್ ಮಂಚೂರಿಯನ್ಗೆ ನಡೆಯೋದಿಲ್ಲ. ಅದು ಗೋಬಿ ಮಾಡ್ತಾರೆ ನೋಡಿ, ಗೋಬಿ 65 ಅಂದರೆ ಹೂಕೋಸ್ದು, ಅದಕ್ಕೆ ಕಾರ್ನ್ಫ್ಲವರ್ ಜಾಸ್ತಿ ಬೇಕಾಗುತ್ತೆ. ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೀವು ಒಂದು ಸಲ, ಅಂದರೆ ಕಾಲಿಫ್ಲವರ್ಲೇ ಮಾಡಿದ್ದು, ಅದನ್ನು ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಅದು 65 ಮಾಡಿ ತೋರಿಸಿದ್ದೆ. ಇವಾಗ ಇದು ಕ್ಯಾಬೇಜಿಂದ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಉಂಡೆ ಥರ ಆಗಬೇಕು ಅದು ಹಿಟ್ಟು, ಅಲ್ಲಿವರೆಗೂ ಈ ಥರ ಕಲಿಸ್ಕೋಬೇಕು. ನೀವು ಹೊರಗಡೆ ತಿಂತೀರ ನೋಡಿ, ಅದೇ ಥರ ಸೇಮ್ ಟೇಸ್ಟು ಅದೇ ಥರ ಬರುತ್ತೆ. ಇವಾಗೆಲ್ಲನೂ ನಾನು ಕರೆಕ್ಟಾಗೆ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಮಿಕ್ಸ್ ಕರೆಕ್ಟಾಗೆ ಮಾಡಿಕೊಂಡ್ರೆ ಗೋಬಿ ಮಂಚೂರಿ ಕರೆಕ್ಟಾಗೆ ಬರುತ್ತೆ. ನೋಡಿ ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಆದರೆ ಸಾಕು, ಕ್ಯಾಬೇಜ್ ಮಂಚೂರಿ ರೆಡಿ. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ ಸೈಡು. ಇವಾಗ ಎಣ್ಣೆ ಕಾಗಿದೆ. ಒಂದೊಂದಾಗಿ ಈ ಥರ ಬಜ್ಜಿ ಬಿಡ್ತೀವಿ ನೋಡಿ, ಆ ಥರ ಹಾಕ್ಕೊಂಡ್ರೆ ಸಾಕು. ಫಸ್ಟಿಗೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ, ಮೀಡಿಯಮ್ ಫ್ಲೇಮಲ್ಲಿ, ಆಮೇಲೆ ಲಾಸ್ಟಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ತೊಗೊಂಡು ಬರೀತೀರ. ಸೊ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಗೋಬಿ ಹಾಕಬೇಕು ಈ ಥರ. ನೋಡಿ ಎಣ್ಣೆ ಯಾವ ಥರ ಕಾದಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೇಕು ಆಲ್ರೆಡಿ. ಸೊ ಫಸ್ಟಿಗೆ ನೀವೇನು ಕೈ ಹಚ್ಚಕ್ಕೆ ಹೋಗ್ಬೇಡಿ. ಒಂದು ಸಲ ಏನು ಹಾಕಿಬಿಡ್ತೀರಾ, ಹಾಕಿಬಿಟ್ಟು 1 ನಿಮಿಷವರೆಗೂ ನೀವು ಹೈ ಫ್ಲೇಮಲ್ಲಿ ಇಟ್ಟಿರ್ತೀರಲ್ವ, 1 ನಿಮಿಷವರೆಗೂ ನೀವೇನು ಕೈ ಆಡ್ಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ನಾವು ಇದು ಹಾಕಿರ್ತೀವಲ್ವ ಕಾರ್ನ್ಫ್ಲವರು, ಅದಕ್ಕೋಸ್ಕರ ಅದು ಅಂಟ್ಕೊಂಡಿರುತ್ತೆ. ಬೇಗನೆ ತೆಗಿಯೋಕ್ಕೆ ಹೋಗಬೇಡಿ.
ಸೊ ಈ ಥರ 1 ನಿಮಿಷ ಏನು ಮಾಡಬೇಕು, ಎಣ್ಣೆಯಲ್ಲಿ ಬಿಟ್ಬಿಡಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಕಲರ್ ಚೇಂಜ್ ಆದ ಬಳಿಕೆ ನಾವು ಈ ಥರ ತೆಗಿಬೇಕಾಗತ್ತೆ. ಕಲರ್ ಚೇಂಜ್ ಆಗೋವರೆಗೂ ನಾವು ತೆಗೆದ್ರೆ ಅದೇನಾಗ್ಬಿಡುತ್ತೆ, ಅಂದ್ಕೊಂಡ್ಬಿಡುತ್ತೆ, ಒಂದಕ್ಕೊಂದು ಹತ್ಕೊಂಡ್ಬಿಡುತ್ತೆ. ಸೊ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಗೋಬಿ ಮಂಚೂರಿ ಮಾಡಲಿ ನೀವು ಫಸ್ಟಿಗೆ 1 ನಿಮಿಷವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ತಾನಾಗೆ ಬಿಟ್ಬಿಡ್ಬೇಕು, ಹಾಕೋದ ಬಳಿಕ ಬಿಟ್ಬಿಡಬೇಕು. ನೋಡಿ ಇವಾಗ ಹೆಂಗೆ ಚೇಂಜ್ ಆಗ್ತಿದೆ. ಈ ಥರ ಒಂದೊಂದಾಗಿ ಇಟ್ಕೊಂಡಿದ್ದು ಬಿಟ್ಬಿಡ್ಬೇಕು. ಅದು ಅಲ್ಲಿವರೆಗೂ ನಾವು ಅದನ್ನು ಎಣ್ಣೆಯಲ್ಲೇ ಬಿಡಬೇಕು, ಹೈ ಫ್ಲೇಮಲ್ಲೇ ಇಡಬೇಕು. ನೋಡಿ ಇವಾಗ ಒಂದೊಂದಾಗಿ ಎಲ್ಲ ಬಿಟ್ಟಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗೆಲ್ಲನೂ ತಗೊಂಡ್ಬಿಡಿ. ಈ ಕಡೆ ಹಾಗೆ ಏನು ಮಾಡಬೇಕು, ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆ ಅಂದರೆ ಲಾಸ್ಟಲ್ಲಿ ಮಸಾಲ ಫ್ರೈ ಮಾಡಬೇಕಲ್ವ, ಸ್ವಲ್ಪ ನೋಡಿಕೊಂಡು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಲೈಟ್ ಹಚ್ಚಿರೋದ್ರಿಂದ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ಲಿ ಬೌಲಲ್ಲಿರೋದು ಹಿಟ್ಟು. ಸೊ ಕಾರ್ನ್ಫ್ಲವರ್ನ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕಾರ್ನ್ಫ್ಲವರ್ ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ನಾವು ಗೋಬಿ ಮಂಚೂರಿ ಫ್ರೈ ಮಾಡ್ಕೊತೀವಲ್ವ ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಕಾರ್ನ್ಫ್ಲವರ್ ಹಿಟ್ಟು ಇಷ್ಟು ತಿಳಿಯಾಗಿದ್ದರೆ ಸಾಕು. ಅದು ನಾವು ಒಗ್ಗರಣೆಯಲ್ಲಿ ಹಾಕಿದರೆ ಏನಾಗ್ಬಿಡುತ್ತೆ, ಅದು ಗಟ್ಟಿಯಾಗಿಬಿಡುತ್ತಲ್ವ ಅದಕ್ಕೆ. ಸೊ ಈ ಕಡೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ನಾನು ಯೂಸ್ ಮಾಡ್ಕೊಂಡಿರೋ ಸಾಸ್ ಬಂದುಬಿಟ್ಟು ಟೊಮೆಟೊ ಕೆಚಪ್ ಮತ್ತು ಸೋಯಾ ಸಾಸ್ ಎರಡೇ. ರೆಡ್ ಚಿಲ್ಲಿ ಸಾಸ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ, ಚಿಲ್ಲಿ ಸಾಸ್. ಚಿಲ್ಲಿ ಬೇಕಿದ್ದರೆ ನಾನು ಕೆಂಪು ಖಾರ ಯೂಸ್ ಮಾಡಬೇಕಂತ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿಲ್ಲ. ಬರೀ ನಾನು ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ನ ಎರಡೇ ಯೂಸ್ ಮಾಡಿರೋದು. ಫಸ್ಟಿಗೆ ಏನು ಮಾಡಬೇಕಿಲ್ಲಿ, ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡಿ, ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಮೆತ್ತಗಾಗಿಬಿಡುತ್ತೆ ಈರುಳ್ಳಿ. ಸೊ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅಷ್ಟೇ ಎಣ್ಣೆಯಲ್ಲಿ ನೋಡಿ ಇವಾಗ ಫ್ರೈ ಆಗಿದೆ ಅಷ್ಟೇ. ಇವಾಗ ಏನು ಮಾಡಬೇಕು, ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಸೋಯಾ ಸಾಸು, ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನಾಗೋದಿಲ್ಲ, ಟೊಮೆಟೊ ಕೆಚಪ್ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇಲ್ಲ ಅಂದರೆ ಏನು ಮಾಡಬೇಕು, ಟೊಮೆಟೊ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಅದಕ್ಕೆ ರೆಡ್ ಚಿಲ್ಲಿ ಮತ್ತು ಸಕ್ಕರೆ, ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕೂಡ ನೀವು ಇದರಲ್ಲಿ ಹಾಕ್ಬೋದು. ಸೊ ಆಗಲೇ ನಾವು ಕಾರ್ನ್ಫ್ಲವರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ರೆಡ್ ಚಿಲ್ಲಿನ ಸಾಸ್ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಇದು ಹಾಕಬೇಕು, ಅದಿನ್ನೂ ಗಟ್ಟಿ ಹಾಕಬೇಕು. ಹಾಗೆ ಕಾರ್ನ್ಫ್ಲವರು ಸ್ವಲ್ಪ ಬೇಯಬೇಕಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನಾನು. ಅಂದರೆ ಹಸಿ ಇರುತ್ತಲ್ಲ ಕಾರ್ನ್ಫ್ಲವರು, ಅದು ನೀರಲ್ಲಿ ಹಾಕಿ ಜಾಸ್ತಿ ಕುದಿಸ್ಕೊಂಡ್ಬಿಡ್ಬೇಕು. ಸೊ ಈ ಥರ ಕುದಿ ಬಂದಮೇಲೆ ನಾನು ಕ್ಯಾಬೇಜ್ನ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಕ್ಯಾಬೇಜ್ನೂ ಇದೇ ಥರ. ಇದು ಕ್ಯಾಬೇಜ್ 65 ಮಂಚೂರಿ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಯಾವುದೇ ರೀತಿ ಮೆತ್ತಗೆ ಬರೋದಿಲ್ಲ. ನಿಮಗೆ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ತಿನ್ನೋರು ಏನು ಮಾಡಬೇಕು, ಈ ಥರನ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ಒಂದು ಕ್ಯಾಬೇಜಿಂದ ನೀವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೆ ಈ ಥರ ಗೋಬಿ ಮಂಚೂರಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣಿಸ್ತಿರ್ಬೋದು ಆಲ್ರೆಡಿ ನೋಡಿದಾಗ. ನಾವು ಹೊರಗಡೆ ಸ್ಟ್ರೀಟ್ ಫುಡ್ ತಿಂತೀವಿ ನೋಡಿ, ಅದೇ ಥರ ಇದೆ, ಸೇಮ್ ಟು ಸೇಮು. ಸೊ ರುಚಿನೂ ಕೂಡ ಅಷ್ಟೇ ಸಖತ್ತಾಗಿತ್ತು. ನಾನು ಕೂಡ ಟ್ರೈ ಮಾಡಿದ್ದೀನಿ, ನಿಮಗೂ ಇಷ್ಟ ಆಗಿತ್ತಂತೆ ಟ್ರೈ ಮಾಡಿರಿ. ಹಾಗೆ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಕೂಡ ನೋಡಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಹೈಪ್ ಆಪ್ಷನ್ ಬಂದಿದೆ, ಹೋಗಿ ನೀವು ವಿಡಿಯೋನ ಹೈಪ್ ಕೂಡ ಮಾಡ್ಬೋದು. ಅಂದರೆ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಂದ್ರೆ ಕೆಳಗಡೆಯಲ್ಲಿ ಹೈಪ್ ಆಪ್ಷನ್ ಬರುತ್ತೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿದ್ರೆ ಸಾಕು, ತಾನಾಗೆ ಹೈಪ್ ಆಗುತ್ತೆ. ಸೊ ನಂಗೆ ಪಾಯಿಂಟ್ಸ್ ಸಿಗೋದ್ರಿಂದ ನನ್ನ ವಿಡಿಯೋ ಸ್ವಲ್ಪ ಮೇಲ್ಗಡೆ ಇರುತ್ತೆ,
ಅದಕ್ಕೋಸ್ಕರ. ಹಾಗೆ ನನ್ನ ಚಾನಲಿಗೆ ಏನಾದರೂ ನೀವು ಮೆಂಬರ್ಶಿಪ್ನ ತೊಗೋಬೇಕಂದ್ರೆ ಮೆಂಬರ್ಶಿಪ್ ಕೂಡ ಜಾಯಿನ್ ಆಗ್ಬೋದು. ಹಾಗೆ ಸೂಪರ್ ಚಾಟ್ಸು ಕೂಡ ನೀವು ನನಗೆ ಮಾಡ್ಬೋದು. ಸೊ ನೋಡಿ, ಇವಾಗ ಗೋಬಿ ಮಂಚೂರಿ ರೆಡಿ ಆಗಿದೆ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕ್ಯಾಬೇಜ್ನ ಮತ್ತು ಈರುಳ್ಳಿ ಹಾಗೆ ಸಾಸ್ನ ಆ್ಯಡ್ ಮಾಡಿ ಬಿಟ್ಟಿದ್ದೀನಿ. ಇದು ಮಿನಿಮಮ್ 2 ಪ್ಲೇಟ್ ಆಗುವಷ್ಟು, 1 ಕ್ಯಾಬೇಜಿಂದ 2 ಪ್ಲೇಟ್ ಆಗುವಷ್ಟು ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸೊ ನೋಡಿ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಕ್ರಿಸ್ಪಿಯಾಗಿ ಅಂತೂ ಖಂಡಿತ ಕ್ರಿಸ್ಪಿಯಾಗಿ ಇದ್ದೇ ಇರುತ್ತೆ. ಜಾಸ್ತಿ ಜನಕ್ಕೆ ಕ್ರಿಸ್ಪಿಯಾಗಿರುವಂಥ ಗೋಬಿ ಮಂಚೂರಿ ಸಿಗೋದಿಲ್ಲ. ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದೇ ಥರ ಹೊಸ ವೀಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.